ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾನಿವತ್ತು ಏನು ಅಂತಂದರೆ ಹಾಗಲಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪನೂ ಕಹಿ ಇಲ್ಲದೆ ಇರೋ ಥರ ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಕೆಲವೊಂದಷ್ಟು ಜನ ಹಾಗಲಕಾಯಿ ಕಹಿ ಇದೆ ಅನ್ನೋ ಕಾರಣಕ್ಕಾಗಿ ತಿನ್ನೋದಿಲ್ಲ. ಬಟ್ ನಾನು ಟ್ರಸ್ಟ್ ಮೀ, ನಾನೇನಂತ ಹೇಳ್ತೀನಿ ಅಂದರೆ ಹಾಗಲಕಾಯಿ ಕಹಿ ಇದೆ ಅನ್ನೋದು ಕಾರಣಕ್ಕಾಗಿ ನಾನು ತಿಂತಾಯಿದ್ದೀನಿ. ಆ್ಯಂಡು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಏನು ಹಾಗಲಕಾಯಿ ಹಾಗೆ ಮತ್ತೆ ಬಂದ್ಬಿಟ್ಟು ಬೇಲಿ ಮೇಲೆಲ್ಲ ಬಿಡುತ್ತೆ ನೋಡಿ, ತೊಂಡೆಕಾಯಿ ಅಂತ, ಕಹಿ ತೊಂಡೆಕಾಯಿ. ಸೊ ಇದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ಬಟ್ ಇಷ್ಟೊಂದು ಕಹಿಯಾಗಿ ತಿನ್ನೋದಕ್ಕಾಗೋದಿಲ್ಲ ಅಲ್ವಾ. ಸೊ ಅದಕ್ಕೆ ಬೇಕು ಅಂದರೆ ಕೆಲವರು ಕಹಿನ ಒಂದು ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ತಿನ್ಬೋದು. ಇನ್ನು ಕೆಲವರು ಕಹಿ ಇಷ್ಟನೇ ಆಗೋದಿಲ್ಲ ಅನ್ನೋರು ಇವಾಗ ನಾನು ಮಾಡ್ತಾಯಿದ್ದೀನಲ್ಲ ಈ ಮೆಥಡಲ್ಲಿ ಮಾಡಿ. ಹಾಗೆ ಹಾಗಲಕಾಯಿನ ತೊಗೊಂಡ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ. ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಹಾಗಲಕಾಯಿಯಲ್ಲಿರುವಂಥ ಸೀಡ್ಸ್ಗಳು. ಇದನ್ನು ತೆಗೆದುಬಿಟ್ಟು ಮಾಡೋದಕ್ಕಿಂತ ಹಾಗೆ ಮಾಡಿದರೆ ಚೆನ್ನಾಗಿರುತ್ತೆ. ಸೊ ನಾವೆಲ್ಲ ಚಿಕ್ಕವ್ರು ಇರಬೇಕಾದ್ರೆ ನಮ್ಮಮ್ಮ ಏನು ಹೇಳ್ತಾಯಿದ್ರು ಅಂದರೆ, ಸೊ ಈ ಹಾಗಲಕಾಯಿ ಸೀಡ್ಸ್ ಏನಿದೆ, ಸೊ ಅದು ಒಂದು ಸೀಡ್ಸ್ ತಿಂದರೆ ಒಂದು ಸೇರು ತುಪ್ಪ ತಿಂದ ಹಾಗೆ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾವು ಹಾಗಲಕಾಯಿಯಲ್ಲಿ ಅದರಲ್ಲಿರೋ ಸೀಡ್ಸ್ಗಳನ್ನೇ ಉಟ್ಕೊಂಡು ತಿಂದ್ಬಿಟ್ಟು ಎಷ್ಟು ಸೀಡ್ಸ್ ಇದೆ ನಾನು ಅಷ್ಟು ಸೇರು ತುಪ್ಪ ತಿಂದಿದ್ದೀನಿ ಅಂತ ಹೇಳ್ತಾಯಿದ್ವಿ. ಆ್ಯಂಡ್ ನೆಕ್ಸ್ಟ್ ನಾನು ಇದನ್ನು ಒಂದು ಬಾಣಲಿಗೆ ಹಾಕಿ ಉರಿಯೋದಕ್ಕೆ ಅಂತ ಇಡ್ತಾಯಿದ್ದೀನಿ. ಈ ವಿಡಿಯೋನ ಕೊನೆಯ ತನಕ ನೋಡಿ. ಹಾಗೆ ಇದಕ್ಕೆ ಒಂದು ಯೂಸ್ಫುಲ್ ಟಿಪ್ಸನ್ನು ಸಹ ನಾನು ಆ್ಯಡ್ ಮಾಡಿದ್ದೀನಿ. ಈ ಒಂದು ಪದಾರ್ಥನ ಹಾಕಿದರೆ ಖಂಡಿತವಾಗಿಯೂ ಹಾಗಲಕಾಯಿ ಒಂದು ಪಲ್ಯ ಅನ್ನೋದು ಯಾವುದೇ ಕಾರಣಕ್ಕೂ ಇದು ಕಹಿಯಾಗಿ ಬರೋದೇ ಇಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನಾನು 1 kg ಹಾಗಲಕಾಯಿನ ತೊಗೊಂಡ್ಬಿಟ್ಟು ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ನೆಕ್ಸ್ಟ್ ಇದರಲ್ಲಿ ಇನ್ನೂ ಒಂದು ಹಾಗಲಕಾಯಿನ ಹಾಗೆ ಉಳಿಸ್ಕೊಂಡ್ಬಿಟ್ಟು ಇದರಲ್ಲಿ ಒಂದು ಹಾಗಲಕಾಯಿ ಫ್ರೈ ಮಾಡಿದ್ದೆ. ಅದಂತೂ ಅಲ್ಟಿಮೇಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ಅದನ್ನು ತಿಂದು ನೋಡ್ತಾ ಇದ್ದರೆ ಅದು ಕಹಿ ಅಂತಲೂ ಅನ್ನಿಸ್ತಾ ಇರಲಿಲ್ಲ, ಇದು ಹಾಗಲಕಾಯಿ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ಅದನ್ನು ಸಹ ನಾನು ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೇನೆ. ಸೊ ಇನ್ನು ಈ ಹಾಗಲಕಾಯಿ ಪಲ್ಯ ಮಾಡಬೇಕಲ್ವ. ಸೊ ಇದಕ್ಕೆ ಒಂದು ಸ್ವಲ್ಪ ಹೊತ್ತು ಹಾಗೆ ಒಲೆ ಮೇಲೆ ಇಟ್ಬಿಟ್ಟು ಇದನ್ನು ಹುರ್ಕೊಳ್ಳೋಣ. ಮೇನ್ ಇದರಲ್ಲಿ ನಾವು ಎಷ್ಟು ತುರ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದು ತುಂಬಾ ಚೆನ್ನಾಗಿ ನಾವು ಹುರಿದ್ರೆ ಏನಾಗುತ್ತೆ ಅಂದರೆ ವಿಷ ಇಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗಿಬಿಡತ್ತೆ. ಓಕೆನಾ, ನೋಡಿ ಎಷ್ಟೊಂದು ಇತ್ತು ಅದು ಹಾಗಲಕಾಯಿ, ಎಷ್ಟು ಕಾಣಿಸ್ತಾ ಇತ್ತು. ಈ ಒಂದು ಪ್ಲೇಟ್ ಏನು ತೊಗೊಂಡಿದ್ದೀನಿ ನೋಡಿ, ಆ ಪ್ಲೇಟ್ ಫುಲ್ ತುಂಬಿತ್ತು. ಸೊ ಆ ಹಾಗಲಕಾಯಿ ಇನ್ನೊಂದು ನೆಕ್ಸ್ಟ್ ಹಾಕೋದಕ್ಕೆ ಜಾಗ ಆಗ್ತಾ ಇರಲಿಲ್ಲ, ಅಷ್ಟು ಫುಲ್ ತುಂಬಿತ್ತು. ಬಟ್ ಇವಾಗ ನೋಡಿ ಇದರಲ್ಲಿ ನೋಡಿದರೆ ಒಂದು ಅರ್ಧ ಪ್ಲೇಟ್ ಆಗಿದೆ. ಸೊ ನಾವು ಅದೊಂದು ಅರ್ಧ ಆಗಬೇಕು, ಅಲ್ಲಿ ತನಕ ನೀಟಾಗಿ ಹುರ್ಕೋಬೇಕು. ಇದನ್ನು ನಾನು ಒಂದು 15 ಮಿನಿಟ್ಸ್ ಹುರಿದಿದ್ದೀನಿ ನೋಡಿ. ಇದನ್ನು ಹಾಗೆ ತಿಂದು ನೋಡಿದ್ರೆ ಒಂದು ಸ್ವಲ್ಪ ಕಹಿ ಕಡಿಮೆ ಆಗಿರುತ್ತೆ. ಆ್ಯಂಡ್ ನೀವೇನು ಮಾಡ್ಬೋದು ಅಂದರೆ ಇದನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ಟು ಆ ಬೇಯಿಸಿರೋ ನೀರನ್ನು ಸಹ ತೆಗೆದುಬಿಟ್ಟು ಮಾಡ್ಬೋದು. ಸೊ ನಾನು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಮೆಥಡಲ್ಲೂ ಸಹ ತೋರಿಸ್ಕೊಡ್ತೇನೆ. ಸೊ ಇವಾಗ ಒಂದು ಬಾಣಲಿಲಿ ಎಣ್ಣೆ ಇಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು, ಸಾಸಿವೆ ಚಿಟಪಟ ಅಂತ ಸಿಡಿಯೋ ಟೈಮಲ್ಲಿ ಒಂದು ಸ್ವಲ್ಪ ಜೀರಿಗೆ, ಹಾಗೆ ನಿಮ್ಮ ಹತ್ರ ಇದ್ದರೆ ಕೆಲವೊಂದಿಷ್ಟು ಕಡಲೆಬೇಳೆ, ಉದ್ದಿನಬೇಳೆ ಅದನ್ನು ಸಹ ಹಾಕ್ಕೋಬೋದು. ಬಟ್ ನಾನು ಅವೆರಡನ್ನು ಸಹ ಸ್ಕಿಪ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಷ್ಟ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಏನಂತ ಹೇಳ್ತೀವಿ ಗಾರ್ಲಿಕ್, ಅದನ್ನು ಸಹ ಹಾಕಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಈರುಳ್ಳಿನೂ ಸಹ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ 2 ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೊನೂ ಸಹ ಹಾಕ್ತಾಯಿದ್ದೀನಿ. ಸೊ ಈ ಟೊಮೊಟೊದಲ್ಲಿ ಹುಳಿ ಒಂದು ಸ್ವಲ್ಪ ಕಡಿಮೆ ಇತ್ತು, ಬಟ್ ನಾನು 2 ತೊಗೊಂಡಿರೋದು. ಯಾಕಂದರೆ ನಾನು ಇದಕ್ಕೆ ಹುಣಸೆ ರಸ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಒಂದು ಯೂಸ್ಫುಲ್ ಟಿಪ್ಸ್ ಅಂತ ಹೇಳ್ತಾ ಇದ್ನಲ್ಲ, ಸೊ ಅದೇನು ಅಂದರೆ ಇದಕ್ಕೆ ಒಂದು ನಿಂಬೆ ರಸನೂ ಸಹ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ಹಾಗೆ ಅದಾದಮೇಲೆ ನಾವು ಹುರಿದಿಟ್ಕೊಂಡಿರುವಂಥ ಹಾಗಲಕಾಯಿಗಳಿರುತ್ತಲ್ಲ, ಸೊ ಹಾಗಲಕಾಯಿಗಳನ್ನ ಅದರೊಳಗಡೆ ಹಾಕ್ಕೊಂಡು ಒಂದು ಸ್ವಲ್ಪ ಕಡಿಮೆ ಫ್ಲೇಮ್ ಇಟ್ಕೊಳ್ಳಿ, ಅಂದರೆ ಸಿಮ್ಮಲ್ಲೇ. ಹಾಗೆ ಇದಕ್ಕೆ 2 ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರ್ ಅಂತ ಹೇಳ್ತಾರಲ್ಲ, ಅದು ಸಾಂಬಾರು ಪೌಡರ್ ಮನೆಯಲ್ಲೇ ಮಾಡಿರೋದು. ಹಾಗೆ 1 ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ, ಇದನ್ನು ಸಹ ಮನೆಯಲ್ಲೇ ಪ್ರಿಪೇರ್ ಮಾಡಿರೋದು. ಹಾಗೆ ಮತ್ತು 2 ಟೇಬಲ್ ಸ್ಪೂನ್ ಆಗೋಷ್ಟು ಏನು ಕುರ್ಷಣಿ ಪುಡಿ ಅಂತ ಹೇಳ್ತೀವಲ್ಲ, ಸೊ ಅದು ಕುರ್ಷಣಿ ಪುಡಿ ವಿತ್ ಕಡಲೆ ಎರಡನ್ನೂ ಹಾಕಿ ಮಾಡಿರೋದು. ಸೊ ಕಡಲೆ ಆ್ಯಂಡ್ ಕುರ್ಷಣಿ ಪುಡಿ 2 ಸಹ ಮಿಕ್ಸ್ ಆಗಿದೆ ಸೊ ಅದರಲ್ಲಿ. ಸೊ ಇದೆಲ್ಲ ಆದಮೇಲೆ ಇದನ್ನು ಒಂದು ಸಲ ನೀಟಾಗಿ ಬಾಡಿಸ್ಕೊಳ್ಳಿ. ಹಾಗೆ ಇದಕ್ಕೆ ನಾನು 1 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೀರನ್ನು ಹಾಕ್ಬಿಟ್ಟು ಇವಾಗ ಒಂದು ಸ್ವಲ್ಪ ಐ ಫ್ಲೇಮಲ್ಲಿ ಇಡ್ತಾಯಿದ್ದೀನಿ ಗ್ಯಾಸನ್ನು. ಸೊ ಇದಾದಮೇಲೆ ಒಂದು ಸ್ವಲ್ಪ ಹೊತ್ತು ಅದನ್ನು ಹೀಗೆ ನೀಟಾಗಿ ಗೂರಾಡ್ಕೊಂಡು ಅಟ್ ಲಾಸ್ಟಲ್ಲಿ ನಾವು ಏನು ಅಂತಂದರೆ ಇದಕ್ಕೆ ಒಂದು ಸ್ವಲ್ಪ ಕಡಿಮೆ ಉಪ್ಪನ್ನು ಫಸ್ಟಲ್ಲಿ ಆ್ಯಡ್ ಮಾಡಿದ್ದೆ. ಆ್ಯಂಡ್ ನೆಕ್ಸ್ಟ್ ಇವಾಗ ಇನ್ನೂ ಒಂದು ಸ್ವಲ್ಪ ಉಪ್ಪನ್ನು ನಾನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಾದ್ಮೇಲೆ ಏನು ಹುಣಸೆ ರಸ ಇರುತ್ತೆ ಅಲ್ವಾ, ಹುಣಸೆ ರಸನ ನಾವು ಟೀ ಕುಡಿಯುವಂಥ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಹಾಕ್ತಾಯಿದ್ದೀನಿ ಹುಣಸೆ ರಸನ.
ಹಾಗೆ ಹುಣಸೆ ರಸ ಒಂದು ಸ್ವಲ್ಪ ಹಾಕಿದ್ದೀನಿ. ಸೊ ಹುಣಸೆ ರಸನೂ ಸಹ ಹೆಚ್ಚಾಗಿ ತೊಗೊಳೋದಕ್ಕೆ ಹೋಗ್ಬೇಡಿ, ಯಾಕಂದರೆ ನಾವು ಟೊಮೊಟೊ ಯೂಸ್ ಮಾಡಿದ್ದೀವಿ ಆ್ಯಂಡ್ ನೆಕ್ಸ್ಟ್ ಇನ್ನು ಲೆಮನ್ನು ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಲ್ಲ. ಸೊ ಯಾವುದೂ ಅತಿಯಾಗಿ ಹಾಕೋದಕ್ಕೆ ಹೋಗ್ಬಿಡಿ, ಮತ್ತು ತುಂಬ ಹುಳಿ ಹಾಕೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ಲಾಸ್ಟಲ್ಲಿ ಇದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ. ನಮ್ಮ ಹಳ್ಳಿ ಕಡೆ ನಾವೆಲ್ಲ ಒಂದು ಸ್ವಲ್ಪ ಕಾಯಿನ ಭಾಳ ಯೂಸ್ ಮಾಡ್ತೀವಿ, ಬಟ್ ನೀವು ನೋಡಿ ನಿಮಗೆ ಎಷ್ಟು ಬೇಕನ್ಸುತ್ತೋ ಸೊ ಅಷ್ಟು ಕಾಯಿನ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಕಾಯಿ ಹಾಕಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಎರಡನ್ನು ಆ್ಯಡ್ ಮಾಡಿ ಇದನ್ನು ನೀಟಾಗಿ ಒಂದು ಸ್ವಲ್ಪ ಹೊತ್ತು ಗುರಾಡಿ ಹಾಗೆ ಒಂದು ಸ್ವಲ್ಪ ಹೊತ್ತು ಬಿಡ್ತಾಯಿದ್ದೀನಿ ಒಲೆ ಮೇಲೆ. ನೆಕ್ಸ್ಟ್ ಇದಕ್ಕೆ ಒಂದು ಲೆಮನ್ನ ತೊಗೊಂಡ್ಬಿಟ್ಟು ಅದರಲ್ಲಿ ಏನು ಒಂದು ಅರ್ಧ ಒಳಕೆ ಅಂತ ಹೇಳ್ತಾರಲ್ಲ, ಸೊ ಅದರಲ್ಲಿ ಒಂದು ಸ್ವಲ್ಪ ಕಡಿಮೆನ ನಾನು ನಿಂಬೆ ರಸನ ಹಾಕ್ತಾಯಿದ್ದೀನಿ ಇದಕ್ಕೆ. ಇದೇ ಒಂದು ಮೈನ್ ಇಂಗ್ರೀಡಿಯೆಂಟ್ ನೋಡಿ ಹೊಸದಾಗಿ ನಾನು ಸೇರಿಸಿರೋದು ಇದಕ್ಕೆ. ನಾನು ತುಂಬ ಜನ ಹೇಳೋದನ್ನು ಕೇಳಿದ್ದೀನಿ, ಹಾಗೆ ನಾನು ಒಂದೆರಡು ಬಾರಿ ಟ್ರೈನೂ ಸಹ ಮಾಡಿ ನೋಡಿದ್ದೀನಿ. ನಾವು ಏನು ನಿಂಬೆ ರಸ ಹಾಕಿದಾಗ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿರುತ್ತೆ, ಹಾಗೆ ಇದರಲ್ಲಿರುವಂಥ ಕಹಿ ಅಂಶನೂ ಸಹ ಕಡಿಮೆ ಆಗಿರುತ್ತೆ. ಸೊ ಆ ಕಾರಣಕ್ಕಾಗಿ ನಿಂಬೆ ರಸನ ಹಾಕ್ತಾಯಿದ್ದೀನಿ. ನೋಡಿ ಈಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು, ಇದಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋದು. ಹಾಗೆ ನಾನು ಇದಕ್ಕೆ ನಿಂಬೆ ರಸನ ಆ್ಯಡ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಸೊ ಒಂದು 3 ಟೈಮ್ಸಲ್ಲಿ ನಾನು ಮಾಡಿದ್ದೀನಿ ನಿಂಬೆ ರಸನ ಹಾಕ್ಬಿಟ್ಟು. ಸೊ ನಿಂಬೆ ರಸನ ಹಾಕಿದರೆ ಏನು ಇದು ಹಾಗಲಕಾಯಿ ಅಂತಲೇ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿ ಬಂದಿರುತ್ತೆ, ಕಹಿ ಅಂತೂ ಆಗೋದೇ ಇಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ದೀರಾ, ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.